ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂದರೆ ಪಾವ್ ಭಾಜಿ. ಪಾವ್ ಭಾಜಿಗೆ ಏನು ಬೇಕಂದರೆ ತರಕಾರಿ ತೊಗೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೊಟೊ, ಈರುಳ್ಳಿ, ಬೀಟ್ರೂಟ್, ಆಲೂಗಡ್ಡೆ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಕೊನೆಗೆ ಹಸಿಮೆಣಸು ಕೂಡ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೌಲ್ ಬಟಾಣಿ, 2 ಸ್ಪೂನ್ ಎಣ್ಣೆ ಮತ್ತು ಅದ್ರ ಜೊತೆಗೇ ಪಾವ್ ಭಾಜಿ ಮಸಾಲ. ನಂತರ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಮತ್ತು ತಿರ್ಗಾ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ, ಸ್ವಲ್ಪ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೇ ಸ್ವಲ್ಪ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅಚ್ಕಾರದ ಪುಡಿ, ನಂತರ ಪಾವ್ ಭಾಜಿ ಮಸಾಲ, 1 ಸ್ಪೂನ್ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಬೆಣ್ಣೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಕೊನೆಗೆ ಕಸೂರಿ ಮೆಥಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಬೆಂದಿರೋ ತರಕಾರಿ ಮಿಕ್ಸ್ನ ಪಾವ್ ಭಾಜಿ ಮಸಾಲಾಗೆ ಹಾಕಿ ನಂತರ ಕೊನೆಯಲ್ಲಿ ಸ್ವಲ್ಪ ಬಟರ್ ಆ್ಯಡ್ ಮಾಡಿ ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ರುಚಿ ಮಾಡ್ತಾ ಇದ್ದೀನಿ. ಇದೇ ಥರ ತಿಕ್ಕಾಗಿರಲಿ ಕನ್ಸಿಸ್ಟೆನ್ಸಿ, ಪಾವ್ ಜೊತೆ ತಿನ್ನಲು ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ತವ ತೊಗೊಂಡು ತವ ಮೇಲೆ ಸ್ವಲ್ಪ ಬೆಣ್ಣೆ, ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ತೊಗೊಂಡ್ರ ಪಾವ್ನ 2 ಕಡೆ ಬಿಸಿ ಮಾಡಿದರೆ ಪಾವ್ ರೆಡಿಯಾಗುತ್ತೆ ಭಾಜಿ ಜೊತೆ ಸವಿಯಲು. ಪಾವ್ ಭಾಜಿ ರೆಡಿಯಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಈ ಮಳೆಗಾಲಕ್ಕೆ ತಕ್ಕಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮರೆಯದೆ ಅರ್ಚನಾ ಅಡುಗೆ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.